ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಅಂದರ್ ಬ್ಲಾಗ್. ನಾನು ಇವತ್ತು ಬೆಳಗ್ಗೆಯಿಂದೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ. ನನ್ನ ತಮ್ಮ ಮತ್ತು ನಮ್ಮ ಮಮ್ಮಿ ಹೋಗಿ ವಾಕೆಲ್ಲ ಮಾಡ್ಕೊಂಬಂದರು. ನಾನು ಹೋಗಿಲ್ಲ, ಇವತ್ತು ಲೇಟಾಗಿದ್ದೆ. ನಾನು 7 ಗಂಟೆ ಆಗಿತ್ತು ನಾನು ಹೇಳಿದ್ರಾಗ. ಅವಾಗ ಅವರು ಎಲ್ಲ ವಾಕಿಗೆ ಮುಗಿಸ್ಕೊಂಡು ಬಂದಲ್ಲಿ ಸ್ವಲ್ಪ ಹೊತ್ತಾಗಿತ್ತು. 6 ಗಂಟೆ ಹೋಗಿದ್ರು. ನನಗೆ ಬಿಸಿದ್ರು ಎದ್ದೇಳಲಿಲ್ಲ ನಾನು. ಆಮೇಲೆ ನಮ್ಮ ಗಾಡಿಗೆ ಒಂದು ಸ್ವಲ್ಪ ಸೀನಾಗಿತ್ತಲ್ಲ, ಅದು ಪೆಟ್ರೋಲ್ ಲೀಕ್ ಆಗೋದು. ಅದು ತಾನಾಗೆ ಸರಿಯಾಗಿತ್ತು, ಹಾಗಾಗಿ ಏನು ಇದು ಮಾಡೋಕ್ಕೆ ಹೋಗಲಿಲ್ಲ. ತಾನೇ ಸರಿ ಹೋಗಿತ್ತು ಫ್ರೆಂಡ್ಸ್. ಅದು ಲೀಕ್ ಆಗ್ತಾಯಿತ್ತು, ಬಟ್ ತಾನೇ ಮರುದಿನ ನೆಕ್ಸ್ಟ್ ಡೇನ ನೋಡಿದೆ ನಾನು, ಸರಿ ಹೋಗಿತ್ತು. ಓಕೆ, ಇವಾಗ ನಮ್ಮ ಮಮ್ಮಿ ಇಲ್ಲಿ ನೋಡ್ರಿ ಸ್ನ್ಯಾಕ್ಸ್ ಮಾಡಿದ್ದಾರೆ. ಕಡ್ಲಿಕಾಳಿಂದಿದು ಇದನ್ನು ಮಾಡಿದ್ದಾರೆ. ಇವಾಗ ಇದ್ರ ಜೊತೆ ಕಾಫಿ ಮಾಡಿದ್ದಾರೆ. ಅವರೆಲ್ಲ ಒಂದು ಟ್ರಿಪ್ ಕಾಫಿ ಕುಡಿದಾರೆ, ನಮ್ಮ ಮಮ್ಮಿ ಮತ್ತು ನಮ್ಮ ತಮ್ಮ. ಮಮ್ಮಿ ಕುಡ್ದಿಲ್ಲ, ಪಪ್ಪ ನಾನು ಅಷ್ಟೆ. ಇವನು ಮತ್ತು ನಮ್ಮ ಪಪ್ಪ ಅಷ್ಟೇ ಕುಡಿದಾರೆ. ಓಕೆ, ಕಾಫಿ ಮಾಡ್ಕೊಂಡು ಚೆನ್ನಾಗಿ. ಓಕೆ ಫ್ರೆಂಡ್ಸ್, ಕಾಫಿ ಆಗಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇವತ್ತು ಸ್ವಲ್ಪ ಹೊರಗಡೆ ಹೋಗೋದೈತಿ, ನೋಡೋಣ ಅಂತ ಆಕತ್ತೋ ಏನಾಗುತ್ತೋ ಅಂತ ನೋಡೋಣ. ಆದರೆ ತೋರಿಸ್ತೀನಿ ಅದನ್ನು ಕೂಡ. ಸ್ವಲ್ಪ ಪ್ಯಾಟಿಗೆ ಹೋಗೋದೈತಿ. ಅದೇನು ಸೀನ್ರಪ್ಪ ಅಂದ್ರೆ ಆಮೇಲೆ ಹೇಳ್ತೀನಿ. ಓಕೆನಾ, ಸ್ಟೇಟಿನಕ್ಕೆ. ಓಕೆ ಫ್ಯಾಮಿಲಿ, ಇವಾಗ ನಾನು ಕಾಫಿ ಮತ್ತು ಏನಿದು ಸ್ನ್ಯಾಕ್ಸ್ ಮಾಡ್ಯಾರ ಅಂತ ಹೇಳಿದ್ನಲ್ಲ, ತಿಂತಾ ಇದ್ದೀನಿ. ಸ್ಟೇಟಿನಾಗಿರಿ, ಆಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. 2 hours later. ಫ್ಯಾಮಿಲಿ, ಇವಾಗ ಟೈಮು. ನಾನು ಇವಾಗ ಒಂದು ಸ್ವಲ್ಪ ನೋಟ್ಸ್ ಮಾಡ್ಕೊಳ್ಳೋಣ ಅಂತಂದೆ. ನೋಟ್ಸ್ ನಮ್ಮ ತಮ್ಮ ಮಾಡ್ಕೊತಿದ್ದಾನೆ. ಹಂಗಾಗಿ ಅವ್ನು ಮುಗಿಲಿ, ಅವ್ನು ಮುಗಿದ ಮೇಲೆ ನೋಟ್ಸ್ ಕೊಡ್ತೀನಿ ಅಂದ ಅವಂದ. ಹಾಗಾಗಿ ಇವಾಗ ಒಂದು ಸ್ವಲ್ಪ ರೀಡ್ ಮಾಡೋಣ ಅಂತ. ಕ್ಲಾಕ್ ಆದರೂ ಟೈಮು. ಹೊರಗಡೆ ನೋಡ್ರಿ ಹೇಗಿದೆ ವೆದರ್. ಫುಲ್ಲು ಮಳೆ ಬರೋ ಥರ ಇದೆ. ಬಟ್ ನಿನ್ನೆನೂ ಹಿಂಗೆ ಇತ್ತು, ಬಟ್ ಮಳೆ ಬರಲಿಲ್ಲ. ಓಕೆ, ನಾನು ಈಗ ಸ್ವಲ್ಪ ರೀಡ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ನೋಟ್ಸ್ ಬರ್ಕೊಳ್ಳೋದಿದೆ. ನೋಡೋಣ, ನೋಟ್ಸ್ ಬರ್ಕೊಳ್ಳೋ ಟೈಮಲ್ಲಿ ಆ್ಯಮ್ಲೆಪ್ಸ್ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲಾಂದರೆ ಎಲ್ಲ ನೋಟ್ಸ್ ಮುಗಿಸ್ಕೊಂಡು ಆಮೇಲೆ ಲಾಗ್ ಕಂಟಿನ್ಯೂ. ಫ್ಯಾಮಿಲಿ, ಇವಾಗ ನಾನು ಸಾಯಂಕಾಲದಿಂದ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಒಂದೇನೋ ಚಾಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದ್ರೆ ನೋಡಿರಿ, ಕುರ್ಕುರಿ ಮತ್ತು ಲೇಸ್ ಪ್ಯಾಕೆಟ್ ಮ್ಯಾಗಿ 3 ಐಟಮ್ಸ್ ಬಳಸಿ ಒಂದು ಚಾಟ್ ಮಾಡ್ತಾಯಿದ್ದೀನಿ. ನೋಡೋಣ ಅಂತ. ಈಗ ಅದು ಇನ್ಸ್ಟಾಗ್ರಾಮಲ್ಲೆಲ್ಲ ಜಾಸ್ತಿ ಟ್ರೆಂಡಿಂಗ್ ಇದೆ, ಅದಕ್ಕೆ ಅದನ್ನು ಟೇಸ್ಟ್ ಮಾಡೋಣ ಅಂತ. ಭಾಳ ವೆಜಿಟೇಬಲ್ಸ್ ಇಲ್ಲ ನಮ್ಮ ಮನೆಯಲ್ಲಿ, ಹಾಗಾಗಿ ಬರೀ ಈರುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ ಕಟ್ ಮಾಡಿ ಇವಾಗ ಇಷ್ಟು ಐಟಮ್ಸಲ್ಲಿ ಮಾಡ್ತಾಯಿದ್ವಿ. ಟೇಸ್ಟ್ ಆಗುತ್ತೆ ಪಕ್ಕ. ಯಾಕಂದರೆ ನಾವು ಒಂದು ಲಾಸ್ಟ್ ಟೈಮು ಕರಾಚಿ ಪ್ಯಾಕೆಟ್ ಅದನ್ನು ಮಾಡಿದ್ವಿ, ಭಾಳ ಹಿಂದೆ ಒಂದು 2 years ಬ್ಯಾಕ್, 3 years ಬ್ಯಾಕ್. ಓಕೆ, ಸ್ಟೇಟಿನಾಗಿರಿ. ಈಗ ಮಾಡೋದೆಲ್ಲ ತೋರಿಸ್ತೀನಿ ಅಂತ ನೀವು ನೋಡ್ಕೊಂಬಿ. ಓಕೆ, ಇವಾಗ ಗ್ಯಾಸ್ ಆನ್ ಮಾಡಿದ ನಮ್ಮ ತಮ್ಮ. ಆನ್ ಮಾಡಿ ಇವಾಗ ಇದಕ್ಕೆ ಆಯಿಲು ಮತ್ತು ಮ್ಯಾಗಿ ಪ್ಯಾಕೆಟು, ಒಂದೇ ಮ್ಯಾಗಿ ಹಾಕ್ತಾಯಿದ್ದೀನಿ. ಒಂದೇ ಇತ್ತು, ಹಂಗೆ ಒಂದೇ ಹಾಕ್ತಾಯಿದ್ದೀನಿ. ನೀವು 2 3 ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಮ್ಯಾಗಿ ಮತ್ತು ಆಯಿಲ್ ಅಷ್ಟು ಹಾಕಿರೋದು. ಆಮೇಲೆ ಮ್ಯಾಗಿ ಮಸಾಲ. ಇವಾಗ ಒಂದು ಸ್ಪೂನ್ ಖಾರ ಪುಡಿ ಹಾಕ್ತಾಯಿದ್ದೀವಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. 1-1.5 ಸ್ಪೂನ್ ಹಾಕ್ತಾಯಿದ್ದೀವಿ ನಾವು. ಇಷ್ಟೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಒಟ್ಟು ಹಾಕಬೇಡಿ, ಯಾಕಂದರೆ ಕ್ರಂಚಿಯಾಗಿ ಬರೋಲ್ಲ. ನೀರು ಹಾಕೋದೇ ಬೇಡ, ನೀವು ಬರೀ ಆಯಿಲ್ ಒಂದು ಸ್ವಲ್ಪ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಖಾರ ಪುಡಿ ಎಲ್ಲ ಐಟಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ಬೇಕಲ್ಲ. ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಿ, ಮತ್ತು ಇಲ್ಲಾಂದ್ರೆ ಹೊತ್ತು ಬಿಡ್ತದೆ ಅದೆಲ್ಲ ಮ್ಯಾಗಿ. ಹಾಗಾಗಿ ಇಷ್ಟೇ. ಎಣ್ಣೆಯಲ್ಲೇ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಒಂದು ಸ್ವಲ್ಪ ಹೊತ್ತು. ಸ್ವಲ್ಪ ರೋಸ್ಟ್ ಆಗಬೇಕದು. ಓಕೆ, ರೋಸ್ಟ್ ಆಗಿದ್ಮೇಲೆ ತೋರಿಸ್ತೀನಿ. ನೋಡಿರಿ ಫ್ಯಾಮಿಲಿ, ಇವಾಗೆಲ್ಲ ರೆಡಿ ಆಗಿದೆ. ಈ ಥರ ಹೋಗ್ಬೇಕು ಅಷ್ಟು. ಒಂದು ಸ್ವಲ್ಪ ಹೊತ್ತು ಭಾಳ ಹೊತ್ತು ಮಾಡಿಬಿಟ್ರೆ ಮತ್ತು ಸೀದೋಗ್ತು. ಇಷ್ಟಾಗಿದ್ಮೇಲೆ ಇದನ್ನು ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ ಮ್ಯಾಗಿನ. ನೋಡಿರಿ, ಇವಾಗ ಕುರ್ಕುರಿ ಎಲ್ಲ ಕಟ್ ಮಾಡ್ತಾಯಿದ್ವಿ, ಲೇಸು ಕುರ್ಕುರಿ ಎಲ್ಲ. ಇವಾಗ ನಾನು ಸ್ವಲ್ಪ ಪುಡಿ ಮಾಡ್ತೀನಿ. ಇವಾಗ ಹಾಕ್ತಾಯಿದ್ದೀವಿ. ನಾನು ಸ್ವಲ್ಪ ಹಿಂಗೆ ಮಾಡಿ ಭಾಳ ಅಂದಿವಿ ನೋಡಿ. ನೆನಪಿದೆ ಮೊದಲ ನೋಟ,
ನೆನಪಿದೆ ಮೊದಲ ಸ್ಪರ್ಶ ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ ನೆನಪು. ಇವಾಗ ಈರುಳ್ಳಿ ಟೊಮಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ತಾ ಇದ್ದೀವಿ. ಇದಕ್ಕೆ ನೀವು ಬೇರೆ ಬೇರೆ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೋ. ಕಾರ್ನು ಕುಕುಂಬರ್ ಎಲ್ಲ ಹಾಕಿದ್ರು ಇನ್ನೂ ಟೇಸ್ಟ್ ಚೆನ್ನಾಗಿ. ನಿಮಗೆ ಯಾವ್ಯಾವ ವೆಜಿಟೇಬಲ್ ಹಸಿ ತಿನ್ನೋಕೆ ಇಷ್ಟ ಆಗುತ್ತೋ ಅದೆಲ್ಲ ಹಾಕೋ. ಇವಾಗ ಇದಕ್ಕೆ ಸಾಸ್ಗಳು ಹಾಕೋಣಂತ. ಟೊಮೊಟೊ ಸಾಸು ಒಂದು ಸ್ವಲ್ಪ, ಹಾಂ ಸಾಕು. ಇದೇನಪ್ಪ ಅಂದ್ರೆ ಇದು ಸೋಯಾ ಸಾಸ್, ಚಾಟ್ ಮಸಾಲ ಹಾಕು. ನೋಡಿ ಯಾಕೆ ಹೆಂಗೆ ಕಾಣಿಸ್ತದೆ ಕಲರ್ಫುಲ್ಲಾಗಿ. ಸ್ವಲ್ಪ ಖಾರ ಪುಡಿ, ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಹಾಕ್ಕೊಂಡ್ಬಿಡಿ ಸಾಕು. ಹಾಕು, ನಿಮಗೆ ಎಷ್ಟು ಬೇಕೋ ನೋಡ್ಬಿಟ್ಟು ಹಾಕ್ಕೊಳ್ಳಿ ಚಿಲ್ಲಿ ಪೌಡ್ರು. ಆಮೇಲೆ ಹಾಕ್ಕೊಂಡ್ಬಿಟ್ಟು ಈಗ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿ, ಕೈಯಲ್ಲೇ ಮಿಕ್ಸ್ ಮಾಡಿ. ನೀವು ಸ್ಪೂನ್ಲೆಲ್ಲ ಮಿಕ್ಸ್ ಮಾಡಿದರೆ ಅಷ್ಟು ಕ್ಲೀನಾಗಿ ಮಿಕ್ಸ್ ಆಗಲ್ಲ. ಹಂಗಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚಾಟ್ ರೆಡಿ ಆಗುತ್ತೆ. ಓಕೆನಾ? ಅವರು ಕುರ್ಕುರಿ ತಿಂತಿರ್ತಾರಲ್ವ, ಯಾವಾಗಾದ್ರೂ ತಿನ್ನಬೇಕಾದ್ರೆ ಈ ಥರ ಮಾಡ್ಕೊಂಡು ತಿನ್ನಿ. ಏನೋ 2 ವೀಕಿಗೆ ಒಮ್ಮೆ ಅಂತೀನಿ, ಮತ್ತು ಡೈಲಿ ತಿನ್ನೋಕೆ ಹೋಗಬೇಡಿ. ರೆಗ್ಯುಲರಾಗಿ ತಿನ್ಬೇಡಿ, ಮತ್ತು ಯಾವಾಗಾದ್ರೂ ಒಮ್ಮೆ ಅಷ್ಟೇ. ಏನೋ ಕ್ರೇಮಿಕ್ಸ್ ಆದಾಗ ಏನಾದ್ರು ತಿನ್ಬೇಕು ಚಾಟ್ ಅನಿಸ್ದಾಗ, ಹೊರಗಡೆ ಏನಾದ್ರು ತಿನ್ಬೇಕು ಅನಿಸುತ್ತಲ್ಲ, ಹೊರಗಡೆ ಹೋಗಿ ಚಾಟ್ ತಿನ್ಬೇಕು ಅಂತ, ಹೊರಗಡೆ ಎಲ್ಲ ತಿನ್ನಬೇಡಿ. ಈ ಥರ ಮನೇಲಿ ಏನಾದರೂ ಮಾಡ್ಕೊಂಡು ತಿನ್ನಿ ಯಾವಾಗಾದ್ರೂ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ, ತುಂಬ ಚೆನ್ನಾಗಿ ಬಂದೈತೆ. ಇವಾಗ ಎಲ್ಲರೂ ಸರ್ವ್ ಮಾಡ್ಕೊಳ್ಳೋಣಂತೆ. ಹಾಗೆ ಅಲ್ಲಿ ಟೀ ಮಾಡಿದ್ದೆ, ಟೀ ಒಂದು ಸ್ವಲ್ಪ ಈಗ ಬಿಸಿಗಿಡೋಣ. ಯಾಕಂದ್ರೆ ನಾವು ಇದೆಲ್ಲ ರೆಡಿ ಮಾಡಿ ಅಷ್ಟಿಗೆ ಟೀ ಅಲ್ಲಿ ಹೋಗೈತಿ, ತಣ್ಣಗಾಗ್ತೈತಿ ಇಲ್ಲಿ. ಹಂಗಾಗಿ ಜೊತೆಗೆ ಸ್ನ್ಯಾಕ್ಸ್ ಸೂಪರ್. ಸಾಯಂಕಾಲ ಟೀ ಜೊತೆಗೆ ಸ್ನ್ಯಾಕ್ಸ್ ಸೂಪರ್. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಹೇಳ್ತಾರೆ. ಇವಾಗ ಟೀ ಕುಡಿದು ಚಾಟ್ ತಿಂದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ ಮಾಡಿ. 2 or 3 hours later. ಹಾಯ್ ಫ್ಯಾಮಿಲಿ, ಇವಾಗ ನಾನು ಕಿಚನಲ್ಲಿ ಹಾಕಿದ್ದೀನಪ್ಪ ಅಂದ್ರೆ ಮಿರ್ಚಿ ಮಾಡೋಣ ಅಂತ. ಮಿರ್ಚಿ ಮತ್ತು ಪುಳೋಗ್ರೆ. ಇಲ್ಲಿ ನಮ್ಮ ಮಮ್ಮಿ ರೈಸ್ ಮಾಡಿಟ್ಟಾರ. ಓಕೆ, ಅದಕ್ಕೆ ಇವಾಗ ಕಾಂಬಿನೇಷನ್ ಆಗಿ ಮಿರ್ಚಿ ಮಾಡೋಣ ಅಂತ. ರೈಸಿಗಲ್ಲ, ಪುಳೋಗ್ರೆಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸಾಂಬಾರು ಇದೆ, ಬಟ್ ಆದರೆ ಪುಳೋಗ್ರೆ ತಿನ್ನಂಗೆ ಅನಿಸ್ತೈತಿ. ನಮ್ಮ ಮಮ್ಮಿ ಸ್ವಲ್ಪ ಹೊರಗಡೆ ಹೋಗ್ಯಾರ, ಹಾಗಾಗಿ ಅವ್ರು ಬರೋದ್ರಲ್ಲಿ ಮಿರ್ಚಿ ಮತ್ತು ಪುಳೋಗ್ರೆ ಮಾಡಿಡೋಣ ಅಂತ ಬನ್ನಿ. ಅವ್ರು ಬಂದ ಮೇಲೆ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ರೈಸ್ ಮಾಡಿಟ್ಟಾರ, ಬಂದು ಪುಳೋಗ್ರೆ ಮಾಡಿ ಮಿರ್ಚಿ ಮಾಡ್ತೀನಿ ಅಂತ ಹೇಳಿದ್ರು. ಬರೋಕ್ಕಿಂತ ಮುಂಚೆ ನಾವೇ ಮಾಡೋಣ ಅಂತ. ಓಕೆ, ನನಗೆ ಮಾಡ್ಕೊ ಅನಿಸ್ತು. ಯಾಕಂದ್ರೆ ಬಂದು ಟೈರ್ಡಾಗಿ ಬಂದಿರ್ತಾರೆ ಸುಮ್ಮನೆ. ಈಗ ಆಲ್ರೆಡಿ ಟೈಮ್ 8 ಗಂಟೆ ಆಗೈತಿ, ಈಗ ಅವ್ರು ಬಂದು ಮಾಡೋದು ಅಂತ ಸುಮ್ಮನೆ ಟೈಮ್ ಆಗುತ್ತೆ. ಹಾಗೆ ಓಕೆ, ಈಗ ಮಿರ್ಚಿ ಬ್ಯಾಟರ್ ಎಲ್ಲ ರೆಡಿ ಮಾಡ್ಕೊತೀವಿ. ಓಕೆನಾ? ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಿದೆನಂತ ಸ್ಟೇಟನಾಗಿ. ಫ್ಯಾಮಿಲಿ ನೋಡಿ, ಮಿರ್ಚಿ ಬ್ಯಾಟರ್ ರೆಡಿ ಮಾಡ್ಕೊಂಡಿನಿ ಈ ರೀತಿ. ನಾನು ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟಿಗೆ ನಮ್ಮ ಮಮ್ಮಿ ಬಂದೇ ಬಿಟ್ಟರು. ಹಂಗಾಗಿ ಬರೋಷ್ಟಿಗೆ ಮಾಡೋಣ ಅಂದ್ಕೊಂಡೆ, ಬಟ್ ಅಷ್ಟೊತ್ತಿಗೆ ಅವ್ರು ಬಂದರು. ಇಡ್ಲಿ ಪರವಾಗಿಲ್ಲ, ಈಗ ನಾನೇ ರೆಡಿ ಮಾಡ್ಕೊಂಡೀನಿ. ಹಾಗಾಗಿ ನಾನೇ ಮಾಡೋಣ ಅಂತ ಮನೆ ಇವಾಗ ಮಾಡೋಣಂತೆ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಮೆಣಸಿನ್ಕಾಯಿನ. ಈ ರೀತಿ ಅಂದರೆ ಚೆನ್ನಾಗಿ ಬೇಯ್ತವೆ. ಇವಾಗ ನೋಡ್ರಿ ಇಷ್ಟೆಲ್ಲ ರೆಡಿ ಮಾಡಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಬೇಯಬೇಕು. ಚಮಚ ಹುಡ್ಕೊಬತ್ತೀನಿ. ನಮ್ಮನೆ ಆಲ್ರೆಡಿ ಬಂದು ತೊಗೊಂಡ್ಬಿಟ್ಟ. ನೋಡ್ರಿ, ಮಿರ್ಚಿ ದೊಡ್ಡ ಹಾಕಿನಿ. ಚೆನ್ನಾಗಿ ಬಂದಿರ್ತವೆ ಆ್ಯಕ್ಚುಲಿ, ಬಟ್ ಹಿಟ್ಟೆಲ್ಲ ನಾನೇ ಕಾಯ್ಸಿರೋದಲ್ಲ. ಉಪ್ಪು ಸೊಡ ಎಲ್ಲ ಕರೆಕ್ಟಾಗಿ ಗೊತ್ತಿಲ್ಲ, ಹಂಗೆ ಹಾಕಿರಿ. ಆಯ್ತು ನೋಡ್ರಿ, ಇಲ್ಲಿ ಕೈ ತಗೊಳ್ಳೋದ ಇಲ್ಲಿ ನೋಡ್ರಿ, ನೀರೆಲ್ಲ ಚಲ್ತಿದ್ದ. ಅಲ್ಲಿ ಅದ್ರ ಹೂವು ಇದಾವೇನೋ ಮಗ್ಗು ಹೂವಿನ. ಇಲ್ಲಿ ನೋಡ್ರಿ ಸ್ಪೂನ್ ಎಲ್ಲ ಬೀಳಿಸಿದಾವೆ, ಏನೇನೋ ಮಾಡ. ನೀವು ನಿಂಗೆ ಸ್ವಲ್ಪ
ಹುಳ ಹೊಡೆದಿದ್ದೆ. ಎಂಥ ಹುಳ? ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ಹ್ಯಾಂಡ್ ವಾಶಿಗೆ ಇದನ್ನ ಯೂಸ್ ಮಾಡ್ಕೊಳತ್ತ. ಹ್ಯಾಂಡ್ ವಾಶ್ ಇಲ್ಲ ವಿಮ್ ಜೆಲ್. ಹಾಂ ಓಕೆ ಫ್ರೆಂಡ್ಸ್, ಈ ರೀತಿ ಇತ್ತು ನಮ್ಮದು. ಈಗ ಊಟ ಮಾಡೋದು ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಸ್ಟೇಟ್ನಾಗಿರಿ. ಯಾಕೋ ಗೊತ್ತಿಲ್ಲ, ಬೇಗ ಸ್ವಲ್ಪ ನಿದ್ದೆ ಬರ್ತಾಯಿತ್ತು. ಬೇಗ ಊಟ ಮಾಡಿ ಅಂದ್ಕೊಂಡು ಮತ್ತೆ ಬೇಗ ಬೇಗ ಆಗಬೇಕು. 30 minutes later. ಫ್ಯಾಮಿಲಿ ಇವಾಗ ಟೈಮ್ ಬಂದು 10:30 ಆಗಿದೆ. ಇವಾಗ ಏನಪ್ಪ ಅಂದ್ರೆ ಊಟ ಮಾಡಿ ಸ್ವಲ್ಪ ಹೊರಗಡೆ ವಾಕ್ ಮಾಡಿದ್ವಿ. ವಾಕ್ ಮಾಡಿ ಈಗ ಬೇಗ ಮಾಡ್ಕೋಬೇಕು. ಅಂದ್ಕೊಂಡ್ರೆ ಮತ್ತೆ ಬೇಗ ಬೇಗ ಹೇಳೋಕ್ಕಾಗುತ್ತೆ. ಒಂದು 5 o'clock ಹೇಳ್ಬೇಕು ಅಂತ ಮಾಡೀನಿ. ಹೀಗಾಗಿ 6 o'clock 6:30 7 o'clock ಹಿಂಗೆ ಆಗ್ತದೆ ಹೇಳೋದು. 5 o'clock ಮಾಡ್ಕೊಳ್ಳೋಣ ಅಂತ ಹೇಳೋದು. ಮುಂಚೆಲ್ಲ ಹೇಳ್ತಿದ್ದೆ, ಬಟ್ ಈಗ ಸ್ವಲ್ಪ ರೂಢಿ ತಪ್ಪಿಟ್ಟೈತೆ. ಮನೆಯೆಲ್ಲ ಶಿಫ್ಟ್ ಮಾಡಿಕೊಂಡು ಬೇರೆ ಮನೆಗೆ ಯಾವಾಗ ಬಂದ್ವಿ, ಮನೆನ ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ಲ, ಹಾಗಾಗಿ ಟೈಮ್ ಸೆಟ್ ಹೋಗ್ಬಿಟ್ಟಿದೆ. 5 o'clock ಹೇಳೋದು ರೂಢಿ ತಪ್ಪಿಟ್ಟೈತೆ. ಹಾಗಾಗಿ ಅದು ಅಭ್ಯಾಸ ಮತ್ತು ಮಾಡ್ಕೊಳ್ಳೋಣ ಅಂತಂದು. ಹಾಗಾಗಿ ಆದರೂ ಇವತ್ತು ಬೇಗ ಮಾಡ್ಕೋಬೇಕು ಅಂದರೆ ಆದರೂ 10:30 10:30 ಆಗಿದೆ ಟೈಮ್ ಆಲ್ರೆಡಿ. ಹಾಗಾಗಿ ಬಟ್ ಇಲ್ಲಿ ಸ್ಟಿಲ್ ಹೇಳ್ಬೋದು ಎದ್ದು ಮತ್ತೆ ರೂಢಿ ಮಾಡ್ಕೊಂಡು ರೂಢಿ ಆಗ್ತಿಲ್ಲ ಅಂದರೆ ಮತ್ತಿದೆ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಓಕೆ, ಇವತ್ತಿನ ಲಾಗ್ ಇಲ್ಲೇ ಏನು ಮಾಡ್ತೀನಿ. ಮತ್ತು ನಾಳೆ ನನ್ನ ಲಾಗ್ ಬಂದರೆ ಮತ್ತೆ ಸಿಗ್ತೀನಿ. ಅಲ್ಲಿವರು ಎಂಟೆಲೆಂಟ್ ಟೇಕ್ ಕೇರ್. ಬೈ ಬೈ. ಬಿ ಹ್ಯಾಪಿ, ಬಿ ಸೇಫ್. ಬೈ ಬೈ. Wait for the day 5 blog in date 27/5/2026. Thank you for watching day 3 blog. Subscribe, like, share and comment.